ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಅಬ್ಬರದ ಪ್ರಚಾರ ಮುಕ್ತಾಯ. ಮಿಲತ್ ಕಾಲೋನಿ ವಾರ್ಡ್ 2ರ ಮತದಾರರು ನಮ್ಮ ಸುದ್ದಿ ವಾಹಿನಿ ಜೊತೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಇಲಾಖೆ ಮುಖ್ಯವಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ, ಇವತ್ತಿನ ನೀವೆಲ್ಲ ಬಂದಿದ್ದಕ್ಕೆ ನಮ್ಮೆಲ್ಲರ ನಿರ್ದೇಶಕರು ಪ್ರೇಕ್ಷಕರಿದ್ದಾರೆ, ಅವರೆಲ್ಲರಿಗೂ ಅರ್ಪಿಸುತ್ತಾ, ನನ್ನ ಹೆಸರು ಬಂದು ಆಬಿದುಲ್ಲಾ ಅಂತ, ನಾನು ಬಿಡಿಲೋಟಲ್ಲಿ ಇರ್ತೇನೆ. ಎಲೆಕ್ಷನ್ ಬಗ್ಗೆ ನಾವು ಹೇಳೋಕ್ಕಿಂತ ಮುಂಚೆ ನಮಗೆ ಸರ್ಕಾರ ಏನು ಮಾಡಿದೆ ಅದು ಭಾಳ ಇಂಪಾರ್ಟೆಂಟ್. ಸರ್ಕಾರ ಪಂಚ ಗ್ಯಾರಂಟಿ ಕೊಟ್ಟು ಒಬ್ಬರಿಗೆ, ಬಡವರಿಗೆ, ಗುಳಿಗೆಗೆ, ಆಸ್ಪತ್ರೆಗೆ ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದೆ. ಇಲ್ಲಿ ಎಲೆಕ್ಷನ್ ಅಬ್ಬರಕ್ಕಿಂತ ಯಾವ ಎಲೆಕ್ಷನ್ ನಡೀತಾ ಇದೆ, ಯಾತಿಗೆ ನಡೀತಾ ಇದೆ ಅದು ಭಾರಿ ಇಂಪಾರ್ಟೆಂಟ್ ಇದೆ. ಇಲ್ಲಿ ಕಾಂಗ್ರೆಸ್ಸು SDP ಅದಂತಲ್ಲ, ನಮಗೆ ಯಾರು ಹೊಂದಿಸ್ತಾರೆ, ಯಾರು ನಮಗೆ ಪ್ರಯತ್ನ ಪಟ್ಟು ಇಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ನಾವು ನೋಡಿ ಹಾಕುವಂಥ ಒಂದು ಅಭಿಪ್ರಾಯ. ಈ ಜನಗಳ ಅಭಿಪ್ರಾಯ ಏನಪ್ಪ ಅಂದರೆ, ನಾಳೆ ನಮ್ಮ ಕಷ್ಟಕ್ಕೆ ಅನುಕೂಲ ಯಾರಾಗ್ತಾರೆ ಅವರಿಗೆ ನಾವು ಕೊಡುವಂಥ ಓಟೇ ಅದು ಅದೃಷ್ಟವಾದ ಓಟು. ಅದು ಕಾಂಗ್ರೆಸ್ಸಿಗೆ ಕೊಡ್ಬೋದು ನಾವು, ಮತ್ತು ಅದು ಬಿಟ್ಟು ಬೇರೆ ಯಾರಿಗೂ ಕೊಡೋದಿಲ್ಲ. ಯಾಕಪ್ಪ ಅಂದರೆ ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ ನೋಡಿ. ಒಂದು ಅಜ್ಜಿ ದುಡ್ಡಿಲ್ಲದಕ್ಕೆ 2,000 ಹಾಕ್ತಿದ್ದಾರಲ್ಲ, ಅದು ಎಷ್ಟು ಅನುಕೂಲ ಆಗಿದೆ ಅಂದರೆ, ನಿಜವಾಗಿ ಹೇಳ್ಬೇಕಂದ್ರೆ ಅವ್ರ ಜೀವ ಉಳಿದಿದೆ ಅದು. ಅದರಿಂದ ಒಬ್ಬರು ಅವರಿಗೆ ಒಂದು ಬೋರ್ ಹಾಕ್ಕೊಟ್ಟಿದ್ದಾರೆ, ಒಂದು ಮಿಷಿನ್ ತಂದು ಕೊಟ್ಟಿದ್ದಾರೆ, ಅದರಿಂದ ಜೀವನ ನಡೆದಿದೆ. ಅದು ಪಂಚ ಗ್ಯಾರಂಟಿ. ಅದು ಕಾಂಗ್ರೆಸ್ ಸರ್ಕಾರದ ಒಂದು ಮಹತ್ವದ ಕೊಡುಗೆ. ಅದು ಯಾವ ಸರ್ಕಾರವೂ ಮಾಡಿಲ್ಲ, ಮತ್ತು ಇಷ್ಟು ಜನಕ್ಕೆ ಬಂದು ಯಾರೂ ಕೇಳಿಲ್ಲ. ಈ ರೀತಿ ಮಾಡೋದಕ್ಕೆ ನಾವೆಲ್ಲರೂ ಧನ್ಯವಾದ ಅರ್ಪಿಸುತ್ತಾ, ಈ ಕಾಂಗ್ರೆಸ್ಸಿನ ಪಂಚ ಗ್ಯಾರಂಟಿಗೆ ನಾವು ಒಪ್ಕೊಂತ, ಇಲ್ಲಿ ಕ್ಯಾಂಡಿಡೇಟ್ ಯಾರಂತ ಮುಖ್ಯ ಅಲ್ಲ, ನಮಗೆ ಪಕ್ಷ ಮುಖ್ಯ ಅಂತ ನಾವು ಇಲ್ಲಿ ಹೇಳೋಕೆ ಬಯಸುತ್ತೇನೆ. ಜನತೆ ಎಲ್ಲ ಕಾಂಗ್ರೆಸ್ಸಿಗೆ ಆಗ್ತಾ ಇರೋದು. ನಾವು ನಮ್ಮ ವಾರ್ಡ್ನಲ್ಲಿ ಪೂರಾ ಕಾಂಗ್ರೆಸ್ ಬೆಲ್ಟೇ ಸರ್. ಇದು ಬೇರೆ ಯಾವ ಬೆಲ್ಟು ಇಲ್ಲ. ಇಲ್ಲಿ ಯಾವ ಪಕ್ಷನೂ ಇಲ್ಲ. BJP ಆಗಲಿ, SDP ಆಗಲಿ, ಡೈಮಂಡ್ ಆಗಲಿ, ಯಾವ ಪಕ್ಷನೂ ಇಲ್ಲ ಸರ್. ಇಲ್ಲಿರೋದೇ ಕಾಂಗ್ರೆಸ್ಸು. ನಾವು ಯಾವತ್ತೂ ಐತಲ್ಲ ಕಾಂಗ್ರೆಸ್ಸು ಲೀಡೇ ಕೊಡ್ತಾ ಇರೋದು. ಹೋದ್ಸತಿ ಐತಲ್ಲ 10 ಗಂಟೆವರೆಗೂ, ಲಾಸ್ಟ್ ಟೈಮು MP ಎಲೆಕ್ಷನ್ ಪ್ರಭಾ ಮಲ್ಲಿಕಾರ್ಜುನ್ ನಿಂತ್ಕೊಂಡಾಗ ಅವಾಗ ಐತಲ್ಲ 10 ಗಂಟೆವರೆಗೂ ವೋಟಿಂಗ್ ಮಾಡಿದ್ದೀವಿ ನಾವು. ಇಲ್ಲಿ ಮಳೆ ಬಂದ್ರೂ ಐತಲ್ಲ ನಾವು ವೋಟಿಂಗ್ ಮಾಡಿ ಮನೆಗೆ ಹೋಗಿರೋದು ಸರ್. BJP ಹೇಳ್ತಾ ಇದೆ ಮೈನಾರಿಟಿ ವೋಟು ಖಂಡಿತವಾಗಿ ಡಿವೈಡ್ ಆಗುತ್ತೆ, ನಮಗೆ ಲಾಭ ಆಗುತ್ತೆ, ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ 100ಕ್ಕೂ 100 ಐತಲ್ಲ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಓಟ್ ಬೀಳೋದು ಸರ್. BJP ಅವರು ಸುಮ್ಮನೆ ಹೇಳೋಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಸರ್, ಅವರು ಐತಲ್ಲ ಮಿಸ್ಗೈಡ್ ಮಾಡ್ತಿದ್ದಾರೆ, ನಮ್ಮ ವೋಟರ್ಸಿಗೆಲ್ಲ ಮಿಸ್ಗೈಡ್ ಮಾಡ್ತಿದ್ದಾರೆ. ಎಲ್ಲ ಪೂರಾ ದಕ್ಷಿಣ ಭಾಗದಲ್ಲಿ ಪೂರಾ ಕಾಂಗ್ರೆಸ್ಸಿಗೆ ಸರ್ ನಾವು ಗೆಲ್ಸಿರೋದು. ಹೆಚ್ಚು ಕಡಿಮೆ 30 ವರ್ಷದಿಂದ ನಾವು ಕಾಂಗ್ರೆಸ್ ಬೆಲ್ಟೇ ಸರ್ ಇದು. रहमतुल्लाहि ताला बरकातहू। जो भी हजरात देख रहे हैं वीडियो, नाजरीन सबके उम्मीद करता हूँ आप लोग खैरियत से होंगे। देखिए ये जो मेरे पीठ के पीछे दिख रहा है मदरसा, ये मदरसा तो अभी माशाल्लाह अच्छा है, लेकिन इससे पहले जो मदरसा था वो बहुत कमज़ोर हालत में था, बहुत ही छोटा था, झोपड़पट्टी में ये इदारा चला करता था। फिर इस मदरसे की कमेटी वालों ने, प्रेसिडेंट, वाइस प्रेसिडेंट, सेक्रेटरी, जितने भी गली महल्ले के मेंबरान हैं, सारे लोग मिलकर इकट्ठा करके चंदा वगैरह करके ये मदरसा है नहीं अब तक यहाँ पे तामीर करे सो है, जो तुम्हें अपनी आंखों से देख रही। और मेरे पीठ पीछे भी है नहीं मदरसे के ज़िम्मेदारान हैं, मेरे बाजू में खड़े होकर देख रहे हैं। मेरी आपसे गुजारिश क्या है कि तो अब ये मदरसे के ऊपर थोड़ा कर्ज़ा है, जो कि कर्ज़ा वगैरह लेकर इस मदरसे को तामीर किए से छत डालने में आपको अच्छे से मालूम है। तो आपसे गुजारिश करता हूँ कि जो भी हो सके मेहरबानी फरमाकर इस मदरसे का आप तावाउन फरमाएँ। अल्लाह तबारक व तआला इसका बदला जन्नत में आपको अता फरमाएगा। ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೀತೈತೆ. ಈಗೇನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಚಾನ್ಸ್ ಕೊಡ್ತಾರಂತೆ ಹೇಳ್ಯಾರ. ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಹೇಳ್ಯಾರ. ಈಗ ಆಯ್ತಲ್ಲ ಸಮರ್ಥವ್ರಿಗೆ ನಿಲ್ಸ್ಯಾರ, ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ಈಗ ಅಯಿಂದ ಎಲ್ಲ ಸೇರಿ ಬೆಂಬಲ ಕೊಡ್ತೀವಿ. ಆಗೈತೆ, ಅಭಿವೃದ್ಧಿ ಆಗಿಲ್ಲ ಅಂತಲ್ಲ, ಆಗೈತೆ. ಮುಂದಿನ ದಿನಗಳಲ್ಲಿ ಆಗುತ್ತೆ, ಆಸ್ಪತ್ರೆ ಅದೆಲ್ಲ ಆಗುತ್ತೆ, ಎಲ್ಲ ಸೌಲಭ್ಯಗಳು ಮಾಡ್ಯಾರ, ಮಾಡಿಲ್ಲ ಅಂತಲ್ಲ, ಗೆಲ್ತಾರೆ ಸರ್. ನಮಸ್ಕಾರ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ರಿ. ನಮ್ಮ ಸಮತ್ ಕೋಟಿಗೊಬ್ಬರು ಕಾಂಗ್ರೆಸ್ ಪಕ್ಷ ಎಲ್ಲ ನಮ್ಮನೆ ಸೌಲಭ್ಯ ಮಾಡಿಕೊಟ್ಟಾರ. ಹೆಣ್ಮಕ್ಳಿಗೆ 2,000 ತಿಂಗಳ ಅಮೌಂಟ್ ದುಡ್ಡು ಹಾಕಾಕತ್ತಾರ. ಆಮೇಲೆ ಕರೆಂಟ್ ಫ್ರೀ, ಬಸ್ಸಿನ ಫ್ರೀ, ಇಂಥ ಸೌಲಭ್ಯ ಯಾವ ಪಕ್ಷನೂ ಮಾಡಿಲ್ಲ ಇನ್ನೂವರೆಗೆ ಮಾಡಿಲ್ಲ, ಇನ್ನೂ ಆಗಂಗೂ ಇಲ್ಲ. ಈ ಪಕ್ಷ ಬಿಟ್ಟು ಮತ್ತು ಯಾವ ಪಕ್ಷಕ್ಕೂ ಓಟ್ ಆಗಂಗಿಲ್ಲ. ಜೈ ಕರ್ನಾಟಕ. ದಕ್ಷಿಣದಿಂದ ಐತಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್, ಒಂದು ಲೇಡೀಸ್ ಹಾಸ್ಟ್ಲು, ಒಂದು ಇದು ಹಾಸ್ಪಿಟ್ಲು, ಒಳ್ಳೆ PU ಕಾಲೇಜ್ ಬೇಕು. ಅದು ಒಂದಾದರೆ ಈ ಕಡೆಗೆ ದಕ್ಷಿಣ ಭಾಗದಾಗೆ ಕಾಂಗ್ರೆಸ್ಸಿಗೆ ಒಳ್ಳೆ ಗೌರವ, ಬೆಲೆ ಎಲ್ಲದೂ ಸಿಗುತ್ತೆ.